ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಪ್ರೀತಿಯ ಸ್ನೇಹಿತರೆ, ಒಂದು ಉತ್ತಮ ಕಾರ್ಯಾಚರಣೆ ನಡೆಯುತ್ತಾ ಇರುವಾಗ ಸಾಮಾಜಿಕ ಸೇವೆಯ ಕಂಕರಿಯದಲ್ಲಿ ದುಡಿಯುತ್ತಿರುವಂತಹ ವ್ಯಕ್ತಿಗಳು, ಸಂಘಟನೆಯ ಕಾರ್ಯಕರ್ತರು ಅಹೋರಾತ್ರಿ ದುಡಿಯುತ್ತಿರ್ತಾರೆ. ಸಮಯವಿಲ್ಲದ ಸಮಯದಲ್ಲಿ ಮೀಟಿಂಗನ್ನು ಮಾಡಿ, ಸಮಯದಲ್ಲಿ ಕಾರ್ಯಾಚರಣೆಯನ್ನು ಮಾಡಿ, ಅಹೋರಾತ್ರಿ ಸಂಗತಿಗಾಗಿ ದುಡಿಯುವ ವ್ಯಕ್ತಿಗಳನ್ನು ಕಾಣುವಾಗ ಇಬ್ಲೀಸನಿಗೆ ಅಸೂಯೆ ಉಂಟಾಗುತ್ತದೆ. ಇಬ್ಲೀಸನ ಆವತ್ತು ಮಾಡಿದಂತಹ ಒಂದು ಮಾತಿತ್ತು, ಏನೆಂದರೆ ಆದಮ್ನ ಮಕ್ಕಳನ್ನು ಸ್ವರ್ಗಕ್ಕೆ ಹೋಗಲು ನಾನು ಬಿಡಲಾರೆ ಅಂತ ಹೇಳಿ. ಆ ಒಂದು ವಿಚಾರವನ್ನು ಹಿಡಿದು ಇಬ್ಲೀಸ್ ಇವರನ್ನು ಯಾವುದಾದರೂ ರೀತಿಯಿಂದ ಈ ಒಳ್ಳೆಯ ಕಾರ್ಯದಿಂದ ಇವರನ್ನು ಹಿಮ್ಮಟ್ಟಿಸಬೇಕು ಎಂಬಂತಹ ಷರತ್ತನ್ನು ಮಾಡಿದವನಾಗಿದ್ದಾನೆ ಇಬ್ಲೀಸ್. ಇನ್ನಹು ಲಕುಂ ಅದುವ್ವುನ್ ಮುಬೀನ್ ಅಂತ ಕುರ್ಆನ್ ಹೇಳಿದಂತಹ ಇಬ್ಲೀಸ್. ಆ ಇಬ್ಲೀಸ್ ಏನು ಮಾಡ್ತಾನಂತ ಹೇಳಿದ್ರೆ, ನಮ್ಮಡೆಯಲ್ಲಿ ಏನಾದರೂ ಒಂದು ಫಿತನವನ್ನು ಬಂದು ಹಾಕ್ತಾನೆ. ಯಾಕೆ? ಈ ಫಿತನವನ್ನು ಹಿಡಿದು ಇವನು ಮಾಡಿದ ಎಲ್ಲ ಸತ್ಕರ್ಮವನ್ನು ಕೂಡ ಇವನು ಬಲಿ ಕೊಡಲಿ ಅಂತ ಹೇಳಿಸಿ ಮುಗ್ಧರಾದ ನಾವು ಅದಕ್ಕೆ ಬಲಿಪಶುಗಳಾಗ್ತಾ ಇದ್ದೇವೆ. ಎಲ್ಲಿಂದಲೋ ಬಂದ ಕಾಲಗಳನ್ನು ಕೇಳಿ ಸಹೀಹ್ ಮುಸ್ಲಿಮಿನಲ್ಲಿಂತಹ ಒಂದು ಹದೀಸ್ ಇದೆ, ಇನ್ನಲ್ಲಾಹ ಕರಿಹ ಲಕುಂ ಫಲಾಸ, ಅಲ್ಲಾಹನು 3 ವಿಷಯಗಳನ್ನು ವಿರೋಧಿಸಿದ್ದಾನೆ. ಯಾವುದಲ್ಲ? ಒಂದು ಕೈಲ ವಕಾಲ ವೈಲಾಅತು ಮಾಲ್ ವಕಸ್ರತು ಸುಆಲ್. ಒಂದು ಕೀಲ ಕಾಲ, ಎಲ್ಲೋ ಹೇಳಿದ್ದು ಕೇಳಿದ್ದು ಅಂತಹ ವಿಚಾರಗಳನ್ನು ಮಾತನಾಡುವುದು, ಅಥವಾ ಸ್ವಂತ ಸಂಪತ್ತನ್ನು ಬೇಡದ ವಿಷಯದಲ್ಲಿ ಖರ್ಚು ಮಾಡುವುದು, ಅಥವಾ ಅದನ್ನು ದುಂದುವೆಚ್ಚ ಮಾಡುವುದು. ಅದೇ ರೀತಿಯಲ್ಲಿ ಅತ್ಯಂತ ಅದಕ್ಕೆ ಕ್ವಶನ್ಗಳನ್ನು ಮಾಡುವುದು. ಪ್ರಶ್ನೆಯ ಮೇಲೆ ಪ್ರಶ್ನೆಯ ಮೇಲೆ ಮುಷಕ್ಕಿಕುನ್ ಲಾ ಯುಫ್ಲಿ ಅಂತ ಹೇಳಿದಂತೆ, ಪ್ರಶ್ನೆ ಮಾಡಿದವನು ಯಾವತ್ತೂ ವಿಜಯಿಸಲು ಸಾಧ್ಯವಿಲ್ಲ ಅಂತ. ಇಂತಹ ವಿಚಾರಗಳನ್ನು ಅಲ್ಲಾಹನು ವಿರೋಧಿಸಿದ್ದಾನೆ ಎಂದು ಸಹೀಹ್ ಮುಸ್ಲಿಮಿನ ಹದೀಸ್ ಆಗಿದೆ. ಆದ್ದರಿಂದ ನಮ್ಮಲ್ಲಿರುವಂತಹ ಕಾರ್ಯಾಚರಣೆಯನ್ನು ಮೊಟಕುಗೊಳಿಸಲು ಇಬ್ಲೀಸ್ ಹಿಡಿದಂತಹ ಒಂದು ಒಳ್ಳೆಯ ಮಾರ್ಗವಾಗಿದೆ ಈಗಿನ ಸೋಷಿಯಲ್ ಮೀಡಿಯಾ, ವಾಟ್ಸಪ್ಗಳು, ಫೇಸ್ಬುಕ್ಗಳು, ಇನ್ಸ್ಟಾಗ್ರಾಮ್ಗಳು. ಇವುಗಳಲ್ಲಿ ಕೆಲವೊಂದು ವಾರ್ತೆಗಳು, ಯಾರೋ ಹೇಳಿದರು, ಕೆಲವೊಂದು ವಿಡಿಯೋಗಳು, ಆಡಿಯೋಗಳು, ಇಡೀ ಸಂಘಟನಾ ವ್ಯವಸ್ಥೆಯನ್ನೇ ಒಮ್ಮೆ ಅಲ್ಲೋಲ ಕಲ್ಲೋಲ ಮಾಡಿ ಇಡೀ ಕಾರ್ಯಾಚರಣೆಯನ್ನೇ ಮೊಟಕುಗೊಳಿಸುವ ರೀತಿಯಲ್ಲಿ ಇಂತಹ ವದಂತಿಗಳಿಂದ ನೀವು ದೂರವಿರಿ ಅಂತ ವಿಶುದ್ಧ ಕುರ್ಆನ್ ನಮ್ಮಲ್ಲಿ ಹಲವು ಬಾರಿ ಕೂಡ ಸೂಚಿಸಿದೆ. ಮಾತ್ರವಲ್ಲ, ವಲಾ ತಕಫ್ ಮಾ ಲೈಸ ಲಕ ಬಿಹಿ ಇಲ್ಮುನ್ ಇನ್ನ ಸಮಅ ವಲ್ ಬಸರ ವಲ್ ಫುವಾದ ಕುಲ್ಲು ಉಲಾಯಿಕ ಕಾನ ಅನ್ಹು ಮಸ್ಊಲ. ವಿಶುದ್ಧ ಕುರ್ಆನ್ ಆಗಿದೆ. ಖಂಡಿತವಾಗಿಯೂ ನಮಗೆ ಗೊತ್ತಿಲ್ಲದ ವಿಚಾರಗಳ ಕುರಿತು, ಗೊತ್ತಿಲ್ಲದ ಸಂಸ್ಥೆಗಳ ಕುರಿತು, ಗೊತ್ತಿಲ್ಲದ ವ್ಯಕ್ತಿಗಳ ಕುರಿತು, ವಿಚಾರಗಳ ಕುರಿತು ಗೊತ್ತಿರುವಂತೆ ನಟಿಸಿ ಅದರಲ್ಲಿ ವಾಚಾಳಿಯಾಗುವಂತಹ ಹಲವೊಂದು ವ್ಯಕ್ತಿಗಳಿದ್ದಾರೆ. ಇಂಥವರೆಲ್ಲ ಅತ್ಯಂತ ಜಾಗರೂಕರಾಗಬೇಕು. ನಾವು ಮಾಡಿದಂತಹ ಎಲ್ಲ ಸತ್ಕರ್ಮಗಳು ಕೂಡ ನಿಷ್ಫಲವಾಗಿ ಮಾರ್ಪಡುವಂತಹ ನಿಮಿಷಗಳು, ಸೆಕೆಂಡುಗಳು ಸಾಕು. ಆದ್ದರಿಂದ ಇಂತಹ ವಿಚಾರಗಳನ್ನು ದೂರವಿಟ್ಟು ನಾವು ನಿಷ್ಕಳಂಕರಾಗಿ ಯಾವ ರೀತಿಯಲ್ಲಿ ಸಂಘಟನೆಗೆ, ಯಾವ ರೀತಿಯಲ್ಲಿ ನಮ್ಮ ಕಾರ್ಯಾಚರಣೆಗಳನ್ನು ಮಾಡುತ್ತಿದ್ದೇವೆಯೋ ಆ ಕಾರ್ಯಾಚರಣೆಯಲ್ಲಿ ಮುನ್ನುಗ್ಗಿದರೆ ಖಂಡಿತವಾಗಿಯೂ ನಮಗೆ ಯಶಸ್ಸು ಖಂಡಿತ. ಇಬ್ಲೀಸನ್ನು ನಮ್ಮ ದಾರಿಯಿಂದ ದೂರ ಸರಿಸೋಣ. ನಾವು ಮುತ್ತಕಿಗಳ ಸಾಲಿನಲ್ಲಿ ಸೇರೋಣ. ಅಲ್ಲಾಹು ತೌಫೀಕ್ ನೀಡಲಿ. ಅಸ್ಸಲಾಮು ಅಲೈಕುಂ.